ಬೇಕಾದ್ದು ಬರ್ದ್ರು ಮೊತ್ತ ಇಷ್ಟ ಬರ್ತಾವತ್ತ ನಾನು ಬರ್ದೇನೆ. ಹೋಗಿ ಇನ್ನೊಬ್ಬ 4 ಅಂಕಿ ಸಂಖ್ಯೆ ಬಿಡೋಗ್ಬಿಡ ಏನು ಬರೀತಾರೆ ನನಗೆ ಗೊತ್ತಿಲ್ಲ, ಆದ್ರೆ ಮೊತ್ತ ಮೊದಲ ಬರ್ದೇನೆ ನಾನು 4 ಅಂಕಿ ಸಂಖ್ಯೆ ತೆಗೆದ್ರಿ ಮ್ಯಾಜಿಕ್. ಈಗ ಇಲ್ಲಿ ಬರ್ದ ಹೋಗಿ ಈ 2 ಸಂಖ್ಯೆ ಅದು, ಇನ್ನೊಂದು ಸಂಖ್ಯೆ ಇದನ್ನು 3 ಸಂಖ್ಯೆ ಕೂಡಿಸ್ಬೇಕು. ಆ ಒಂದು ಸಂಖ್ಯೆ ನಾ ಬರೀತಾನೆ ಕೂಡ್ಸಾಗ ಮೊತ್ತ ಮಾತ್ರ ಅಷ್ಟೇ ಬರ್ತದ. ಈ ಕೂಡ್ಸ ಮೊತ್ತ ಅಷ್ಟೇ ಬರ್ತದೆ. ಇಲ್ಲ ನೋಡಿ 12 ಎಂತ 18 12 6 18 ಆಯ್ತಾ. ಆನಂತರ 9 9 18 ಇದು 19 9 ಆಯ್ತಾ. 8 8 16 1 17 ಇದೊಂದು 18 ಒಂದು ಕೈಲ 8 ಆಯ್ತಾ. 5 4 9 9 3 12 ಇದೊಂದು 13 ಆಯ್ತಾ. ಅದೇ ಈಗ 2 ಸಂಖ್ಯೆ ನಮ್ಗೆ ಗೊತ್ತಿರಲಿಲ್ಲ, ಆಗ ಮೊತ್ತ ಬರ್ತದೆ. ಮತ್ತೆ ಹ್ಯಾಂಗೆ ಬಿಡೋದು ಮತ್ತೆ ತಿಳಿಯೋದ ಅದು ಹೇಳ್ಬಿಡ್ತಾರೆ. ಮ್ಯಾಜಿಕ್ ಅಂದ್ರೆ ಅವ್ರೇನು ಮ್ಯಾಜಿಕ್ ಅಂದ್ರೆ ದೊಡ್ಡ ತಂತ್ರಜ್ಞಾನ ಇರುವಲ್ಲಿ ಒಂದು ತಿಳಿಯೋದ. ಇಲ್ಲಿ ಏನು ಮ್ಯಾಗ ಸಂಖ್ಯೆ ಬರೆದಿರ್ತೇವೆ, ಮೊತ್ತ ಬರಿಬೇಕಲ್ಲ ಅದರ ಸಂಖ್ಯೆ ಅದ ನೋಡಿ. ಮೊತ್ತ ಬರಿಬೇಕಲ್ಲ ಅದರ ಸಂಖ್ಯೆ ಬರ್ತಾನೆ. ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾನೆ. ಏನು ವ್ಯತ್ಯಾಸ ಮಾಡಿದ್ದಾನೆ? ಈ ಕೊನೆಯ ಸಂಖ್ಯೆಯನ್ನು 1 ತೆಗೆದು ಇಲ್ಲಿ ಇಟ್ಕೊಂಡನು, ಇಲ್ಲಿ 8 ಬರ್ತಾನೆ. ಉಳಿದ ಸಂಖ್ಯೆ ಇಲ್ಲಿ ಬರ್ತದೆ. ಯಾಕೆ ಹಿಂಗೆ ಮಾಡಿದ್ರು? ಮತ್ತೆ ಮ್ಯಾಜಿಕ್ ಮಾಡ್ಬೇಕಾದ್ರೆ 1 ಸಂಖ್ಯೆ ನಾ ಬರ್ತಾನೆ, ಅಲ್ಲೇ ಕ್ಲೂ ಐತಿ ಇರೋದು. 1 ಸಂಖ್ಯೆ ನಾ ಬರ್ತಾನೆ, 1 ಸಂಖ್ಯೆ ಬೇರೆದಾರು ಬೇರೆ ಕೊಟ್ಟಿದ್ದಾರೆ. ಈ ಸಂಖ್ಯೆ ಅವ್ನು ಏನು ಬರ್ದಿರ್ತಾ ಅದ್ರ ಮೇಲೆ ಆಧಾರವಾಗಿ ನಾ ಇಲ್ಲಿ ಬರಿತೀವಿ. ಹೆಂಗೆ ಆಧಾರವಾಗಿ ಅಂದ್ರೆ ಇಲ್ಲೇನು ಸಂಖ್ಯೆ ಬರ್ದಿರ್ತಲ್ಲ ಆ ಸಂಖ್ಯೆ ಮತ್ತು ಈ ಸಂಖ್ಯೆ ಕೂಡ 9 ಬರ್ಬೇಕು ಮೊತ್ತ. 6 3 9. ಇಲ್ಲಿ 9 ಬರ್ದ, ನಂಗೆ 9 ಬರ್ಬೇಕಾಯ್ತು, ಮೊತ್ತ 0 ಇಡ್ತಾನೆ. ಇಲ್ಲಿ 8 ಬರ್ದಾನೆ 1 ಬರ್ದ, ಇಲ್ಲಿ 4 ಬರ್ದಾನೆ 5 ಬರ್ದ, ಇಲ್ಲಿ 9 ಕೂಡ್ಸ್ಕೊಂಡು ಆಟೋಮೆಟಿಕ್ ಈ ಸಂಖ್ಯೆಗೆ ಈ ಸಂಖ್ಯೆ ಬರ್ತದೆ. ಅದೇ ಮ್ಯಾಜಿಕ್.